ಬಾಳಿನ ದಿನಾಚರಣೆ ಜನ್ಮ ದಿನಾಚರಣೆ ಅಪ್ಪಾಜಿ ಅವರು ಪ್ರತಿ ವರ್ಷ ಬರ್ತೀನಿ ನಂಗೆ ಜನ ಅದೇ ಥರ ತುಂಬ ಬಂದಿದ್ದಾರೆ. ಬಂದು ಹೋಗ್ತಾರಮ್ಮ ಇಡೀ ದಿನ ಇದೆ. ಶಿವಣ್ಣವ್ರು ಬರ್ತಾರೆ, ನನ್ನ ತಂಗಿ ಪೂರ್ಣಿಮಾ ಬರ್ತಾರೆ, ನಮ್ಮ ಅಕ್ಕ ಲಕ್ಷ್ಮಿ ಬರ್ತಾರೆ, ಬಂದು ಎಲ್ಲರೂ ಬಂದು ಹೋಗ್ತಾರೆ. 100ನೇ ವರ್ಷದ ಬರ್ತಡೇ ಬಗ್ಗೆ ಈಗಲೇ ಮಾತಾಡ್ತಿದ್ದಾರೆ. ಅದನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಏನು ಹೇಳ್ತೀರಿ? ಚೆನ್ನಾಗಾಗುತ್ತೆ ಅಪ್ಪಾಜಿ, ಅವರು ಮಾಡಿಸ್ಕೊತಾರೆ, ಅಭಿಮಾನಿ ದೇವರುಗಳೆಲ್ಲ ಮಾಡ್ತಾರೆ, ಚೆನ್ನಾಗಾಗುತ್ತೆ. ಇಲ್ಲ ನಮ್ಮ ಅತ್ತೆ ಇದ್ರು, ಅವರು ಅಪ್ಪಯ್ಯವ್ರ ತಂಗಿ ಇದ್ರು, ಅಲ್ಲಿಂದ ಯಾರೂ ಬಂದಿಲ್ಲ. ಪೂಜೆಗೆ 12ನೇ ತಾರೀಕು ಪೂಜೆ ಇತ್ತು, ಪೂಜೆಗೆ ಬಂದು ಹೋಗಿದ್ದಾರೆ. 24ಕ್ಕೆ ಯಾರು ಬಂದಿಲ್ಲ. ಬಂದಿದಾರ, ಅವ್ರು ಬಂದಿದ್ರೆ ಸಾಕು. ಮೈಕ್ ಈ ಕಡೆ ತಂದು ವೇದಿಕೆ ಮೇಲೆ ಎಲ್ರಿಗೂ ಬೇಗ ನಾನು ನಮಸ್ಕಾರ ಮಾಡ್ತೀನಿ. ಕನ್ನಡಜಿ ಮೇಡಮ್ಗೆ, ಗೋಪಾಲಯ್ಯ ಸರ್ಗೆ, ಎಲ್ಲ ನನಗೆ, ನಬು ಸರ್ಗೆ, ನಮ್ಮ ಸರ್ ನಮಸ್ಕಾರ ಸರ್, ರಾಘಣ್ಣನಿಗೆ, ಮೇಡಮ್ಗೆ, ನಿಮ್ಮಲ್ಕರ್ ಸಾಹೇಬರಿಗೆ. ಸರ್ ನೀವು ಸೋಗಿಸ್ಬಿಟ್ರೆ ಈ ರೋಸ್ ಹೂವಿಂದ ಸ್ಟೆಮ್ ಇದೆಯಲ್ಲ, ರೋಸ್ ಹೂವಿಂದ ಪೆಟಲ್ಸ್ ತಾನೆ ಅದನ್ನು ಮುಟ್ದಂಗಾಗೋದು, ಅಷ್ಟು ನೈಸು. ಅವ್ರನ್ನ ನಾವು ಸುಮ್ಮನೆ ಹೋಗ್ತಾ ಮೆತ್ತಿಗೆ ಹಿಂಗೆ ಸೋಗಿಸ್ಕೊಂಡು ಹೋಗ್ಬಿಡೋದು, ಹಿಂಗಾದ್ರೂ ಮಾಡಿ ಅಂತ. ಇದು ಅತ್ತಿ ಅನ್ನೋದಕ್ಕಿಂತ ರೇಷ್ಮೆ ಥರ ಅವ್ರ ಮೈ ಕಟ್ಟು, ಅವರ ಮಾತು, ಅವರ ಭಾಷೆ ಜೋರಾಗಿ ತಪ್ಪಾಳೆ ಬಂದೋಗ್ತಾನೆ. ನಮಗೇ ಹಿಂಗೆ ಅನಿಸಿರ್ಬೇಕಾದ್ರೆ ಯಾಕೆ ಹೀರೋಯಿನ್ಗಳು ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಲೇಬೇಕು ಅಂತ ಮುಗಿ ಬೀಳೋರು ಅಂತ ಈಗಲೇ ನಮ್ಗೆ ಗೊತ್ತಾಗಿದೆ. ಒಬ್ಬರ ಮೇಲೆ ರಾಜ್ಕುಮಾರ್ ಸರ್ ಜೊತೆ ಒಂದು ಸಿನಿಮಾಲಾದ್ರೂ ನಾನು ಹೀರೋಯಿನ್ ಆ್ಯಕ್ಟ್ ಮಾಡ್ಕೊಡ್ಬೇಕು. ಅದಕ್ಕೆ ಕಾರಣ ಅವ್ರ ಜೊತೆ ಯಾರು ಆ್ಯಕ್ಟ್ ಮಾಡಿದ್ರು ಕೂಡ, ಯಾವ ಸಿನಿಮಾಲ್ ಆ್ಯಕ್ಟ್ ಮಾಡಿದ್ರು ಕೂಡ ಹೈಲೈಟೇ. ಯಾಕೆಂದರೆ ಅವರು ಆಯ್ಕೆ ಮಾಡಿದಂಥ ಕಥೆಗಳಾಗ್ತವೆ. ಪ್ರಾಣಿಗಳ ಬಗ್ಗೆ ತಗೊಳ್ಳಿ, ಪ್ರಕೃತಿ ಬಗ್ಗೆ ತಗೊಳ್ಳಿ, ಗಂಧದ ಗುಡಿ, ಇನ್ನೊಂದು ಸಿನಿಮಾ ಬರೋಕ್ಕೆ ಸಾಧ್ಯನಾ? ಕಾಡನ್ನು ಉಳಿಸೋದಕ್ಕೆ ಬಂಗಾರದ ಮನುಷ್ಯ ಬೆಂಗಳೂರಲ್ಲಿದ್ದವರೆಲ್ಲ ವಾಪಸ್ಸು ಇದಕ್ಕೆ ಹೋಗ್ಬಿಟ್ರು, ಎಲ್ಲಿಗೆ ರೈತರಾಗಿ ವಾಪಸ್ ಹೋಗ್ಬಿಟ್ರು. ಬಂಗಾರದ ಮನುಷ್ಯ ಒಂದು ಸಿನಿಮಾ. ಕನ್ನಡದ ಬಗ್ಗೆ ಎಲ್ಲಾದರೂ ಹೀರೋ, ಎಂತಾದರೂ ಹೀರೋ, ಎಂದೆಂದಿಗೂ ನೀ ಕನ್ನಡವಾಗಿರು ಹಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಭಾಷೆ, ನಮ್ಮ ಭಾಷೆ ಬಗ್ಗೆ ಒಂದು ತೊಂದರೆ ಏನಾದರೂ ಕಾವೇರಿ ನೀರು ಬಗ್ಗೆ ಆಗ್ಬೋದು, ಭಾಷೆ ಬಗ್ಗೆ ಆಗ್ಬೋದು, ತೊಂದರೆ ಇದೆ ಅಂತ ಒಂದೇ ಒಂದು ಹೆಜ್ಜೆ